ಸರ್ ಲಾಸ್ಟ್ ಸರ್ ಈಗ ಕೊನೆಯದಾಗಿ ಇದುವರೆಗಿನ ಚರ್ಚೆಗಳು ಸರ್ ಪವರ್ ಶೇರಿಂಗ್ ಬೇರೆ ಬೇರೆ ಚರ್ಚೆಗಳು ನಡೀತಾನೆ ಇದೆ. ನವೆಂಬರ್ 15 ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಸರ್. ಏನ್ ಸರ್ ಕಾಂಗ್ರೆಸ್ ನಲ್ಲಿ ಏನ್ ನಡೀತಾ ಇದೆ ಅಥವಾ ಏನ್ ಲೆಕ್ಕಾಚಾರ ಸರ್? ನಿಮಗೆ ಗೊತ್ತಿದ್ರೆ ನಮಗೆಲ್ಲ ಗೊತ್ತಿರ ನೀವು ಎಲ್ಲ ಕಡೆ ಇರ್ತೀರ, ಹೊರಗೆ ನಮ್ದು ಬಿಯಾಂಡ್ ದಿ ಕರ್ಟನ್ ಕೆಲಸ ಮಾಡ್ತೀರ. ನಮ್ಗಿಂತ ಹೆಚ್ಚು ನಿಮಗೆ ಗೊತ್ತಿರ್ತೈತಿ ಏನು ನಡೀತಾ ಇದೆ ಏನಿಲ್ಲ ಅಂತ. ನಾವು ಇಲ್ಲಿ ಕೂತು ಇವನ್ನೆಲ್ಲ ಸಂಭಾಳಿಸೋಳಗೆ ನಮ್ಗೆ ರಾತ್ರಿ 10 ಆಗ್ತೈತಿ. ಈಗ ಒಳಗಡೆ ಏನಿಲ್ಲ, ಹೊರಗಡೆ ಜಾಸ್ತಿ ಹಿಡಿತಾ ಇದೆ. ಇವನ್ ಮುಗಿಸ್ಲಿಕ್ಕೆ ನನಗೆ ಸಾಯಂಕಾಲ ಆಗ್ತೈತಿ. ನೀವು ಇಷ್ಟೆಲ್ಲ ಜನ ಅಲ್ಲ ಸೇರೋದಕ್ಕೂ ರಾಜಕೀಯ ಸಂಬಂಧ ಇಲ್ಲ. ನಾವು ಮುಂಚೆನೇ ಈಗಿಂದ ಅಲ್ಲ, 30 ವರ್ಷದಿಂದ ನಾವು ಕೂಡ್ತಾನೆ ಇದ್ದೀವಿ, ಸೇರ್ತಾನೆ ಇದ್ದೀವಿ. ಮದುವೆಪ್ಪ ಅವರು, ವೆಂಕಟೇಶ್ ಅವರು, ಪರಮೇಶ್ ಅವರು, ಕಾಂಗ್ರೆಸ್ಗೆ ಬಂದ್ಮೇಲೆ ಪರಮೇಶ್ ಅವರು ಸೇರ್ತಾನೆ ಇದ್ದೀವಿ. ಹೊಸದೇನಲ್ಲ, ಹಂಗೇನಿಲ್ಲ, ಸೇರ್ತಾನೆ ಇರ್ತೀವಿ. ನೀವು ಹೇಳಿದ್ರಲ್ಲ ನಾವು ಸೇರ್ತಾಯಿಲ್ಲ ಅಂತ ಹೇಳಿದ್ರೆ ನೀವೇ, ಅವರು ಅಷ್ಟೇ ಸೇರ್ತಿದ್ದಾರೆ. ನಾವೆಲ್ಲ ಬೇರೆ ಕಡೆ ಟೂರ್ನಲ್ಲಿ ಇರ್ತೀವಿ, ಅವ್ರು ಸೇರಿರ್ತಾರೆ. ಸೇರಿ ಮಾತಾಡಿ ಅಂತ ಹೇಳ್ತೀವಿ ನಾವು ಅಷ್ಟೇ. ನಾವು ಯಾವ ಸೇರಿರ್ತೀವಿ, ಹೇಳಿರ್ತಾರೆ ಏನೇನು ಮಾಡ್ತಾ ಇದೀವಿ ಅಂತ ಹೇಳಿರ್ತಾರೆ, ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಸಹಮತ ಇದೆ ಅಂತ ಹೇಳ್ತೀವಿ ಅಷ್ಟೇ. ಪ್ರತಿ ಸಾರಿನೂ ಪಾರ್ಟಿ ಆಗೋದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ ಆ ಕಡೆ ನಾಳೆ ಸಿ ಎಂ ಅವರೇನೋ ಬರ್ತಾವ್ರೆ ಇದಕ್ಕೆ. ಸಿ ಎಂ ಅವರ ಸರ್ ಪ್ಯಾಲೇಸ್ ಗ್ರೌಂಡ್ ಇವೆಂಟ್ ಇದೆ ನವೆಂಬರ್ 21 ಅದಕ್ಕೆ ನವೆಂಬರ್ 21ಕ್ಕೆ ಇದು ನಾಳೆ ಉದ್ಘಾಟನೆ ನಾಳೆ ಆಗಿದೆ ಎಲ್ಲಿರೋದು ಸರ್? ಇಲ್ಲಿ ನೆಕ್ಸಾ ಕಾರ್ ಶೋರೂಮ್ ಇದೆಯಲ್ಲ, ರಾಜನೀತಿ ಆಫೀಸ್, ಪ್ಯಾಲೇಸ್ ಗ್ರೌಂಡ್ ಅಪೋಸಿಟ್ ಸದಾಶಿವ. ಹಾಂ, ಪ್ಯಾಲೇಸ್ ಎದುರು ಅಪೋಸಿಟ್ ಅಲ್ಲಿದ್ರೆ ಇದು. ಅಲ್ಲಿ ಒಂದು ಆಫೀಸ್ ಮನೆ ಹತ್ರ ಇದೆ. ಈಗ ಇನ್ನೊಂದು ಇಂಗ್ಲೀಷ್ ಮತ್ತು ಹಿಂದಿ ಕೂಡ ಲಾಂಚ್ ಮಾಡ್ತಾ ಇದ್ದೀನಿ. ನಾಳೆಗಾರು ಬಂದು ಹೋಗ್ತೀವಿ. ನಾಳೆ ಒಂದು ಬರ್ತೇವೆ. ಹೇಳಿ ಏನು ಮಾಡ್ಬೇಕು ಕೇಳ. ಏನತ್ತ ಯಾರು ಕೊಡ್ಬೇಕಾ? ಸಿ ಎಂ ನೋಡಪ್ಪ, ಸಿ ಎಂ ಕೊಡ್ಬೇಕಂತ ಪಾಕಿ ಕಡೆ ಬರೀ ಕಡೆ ಹೇಳಿ ಮೇಡಮ್. ನಿಂದೇನಾ? ನಾಳೆಗೆ ಮಾತಾಡಿ, ನಾಳೆಗೆ ಬರ್ತೀವಿ.